ಇಡ್ಲಿ ಆಯಿತು, ಹಸಿರು ಬಟಾಣಿ ಆಯಿತು, ಟ್ಯಾಟೂನು ಆಯಿತು. ಈಗ ಮೆಹಂದಿಯಲ್ಲೂ ಹಾನಿಕಾರಕ ಅಂಶ ಪತ್ತೆಯಾಗಿದೆ. ಮೆಹಂದಿಯಲ್ಲೂ ನಿಷೇಧಿತ ಕಲರ್ ಬಳಕೆ ಮಾಡಲಾಗುತ್ತೆ ಅಂತ ಆಹಾರ ಸುರಕ್ಷತೆ ಮತ್ತು ಔಷಧಿ ಗುಣಮಟ್ಟ ಇಲಾಖೆ ವರದಿ ನೀಡಿದೆ. ಹೆಚ್ಚಾಗಿ ಕಲರ್ ಕಾಣಬೇಕು ಅಂತ ನಿಷೇಧಿತ ಕಲರ್ ಅನ್ನ ಮೆಹಂದಿಯಲ್ಲಿ ಬಳಕೆ ಮಾಡಲಾಗ್ತಾ ಇದೆ. ನಿಷೇಧಿತ ಕಲರ್ ಬಳಕೆಯಿಂದ ಕ್ಯಾನ್ಸರ್ಗೂ ಕಾರಣ ಆಗಲಿದೆ. ಕೇಕ್ ಪ್ರಿಯರಿಗೂ ಆಹಾರ ಗುಣಮಟ್ಟ ಇಲಾಖೆ ಶಾಕ್ ನೀಡಿದೆ. ಕೇಕ್ ತಯಾರಿಕೆಯಲ್ಲಿ ಕೃತಕ ಬಣ್ಣ ಬಳಕೆ ಆರೋಪ ಕೇಳಿ ಬಂದಿತ್ತು. ಆದ್ರಿಂದ ಜನವರಿಯಲ್ಲಿ 3608 ಆಹಾರ ಪದಾರ್ಥಗಳ ಮಾದರಿಯನ್ನು ಸಂಗ್ರಹಿಸಿ ಲ್ಯಾಬ್ಗೆ ಕಳಿಸಲಾಗಿತ್ತು. ಅದರಲ್ಲಿ 26 ಮಾದರಿಗಳು ಅಸುರಕ್ಷಿತ ಅಂತ ದೃಢ ಆಗಿದೆ. ಜೊತೆಗೆ 28 ಮಾದರಿಗಳು ಕಳಪೆ ಅಂತ ವರದಿ ಬಂದಿದೆ. ಜೊತೆಗೆ ಫೆಬ್ರವರಿ 2025ರಲ್ಲಿ 2543 ಆಹಾರ ಪದಾರ್ಥಗಳ ಮಾದರಿ ಸಂಗ್ರಹಿಸಿ ಲ್ಯಾಬ್ಗೆ ಕಳಿಸಲಾಗಿತ್ತು. ಅದರಲ್ಲಿ 8 ಮಾದರಿ ಅಸುರಕ್ಷಿತ ಮತ್ತು 5 ಮಾದರಿ ಕಳಪೆ ಅಂತ ವರದಿ ಬಂದಿದೆ. ಇದೀಗ ಮತ್ತೊಮ್ಮೆ ಮಾದರಿಯನ್ನು ಸಂಗ್ರಹಿಸಿ ಲ್ಯಾಬ್ನಲ್ಲಿ ಚೆಕ್ ಮಾಡುವಂತೆ ಆಹಾರ ಗುಣಮಟ್ಟ ಇಲಾಖೆಗೆ ಸಚಿವರು ಸೂಚನೆಯನ್ನ ನೀಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.